ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ದೇಶದ ಹಲವು ರಾಜ್ಯಗಳಲ್ಲೂ ಕೂಡ ವರುಣಾರ್ಭಟ ಜೋರಾಗಿದೆ. ಆಶ್ಲೇಷ ಮಳೆ ಎಫೆಕ್ಟ್ 10ಕ್ಕೂ ಅಧಿಕ ಡ್ಯಾಂಗಳು ಭರ್ತಿಯಾಗಿದೆ. ಒಂದೆಡೆ ಸಂತಸ, ಮತ್ತೊಂದೆಡೆ ಆತಂಕ ಸೃಷ್ಟಿಯಾಗಿದೆ. ಅಷ್ಟಕ್ಕೂ ಯಾವ್ಯಾವ ಜಲಾಶಯಗಳು ಭರ್ತಿಯಾಗಿವೆ, ಯಾವೆಲ್ಲ ಗ್ರಾಮಗಳಿಗೆ ಅಪಾಯ ಎದುರಾಗಬಹುದು, ಎಲ್ಲೆಲ್ಲಿ ಈಗಾಗಲೇ ಎಚ್ಚರಿಕೆ ನೀಡಲಾಗಿದೆ, ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಳೆ ಇದು ಆಗಸ್ಟ್ ತಿಂಗಳ ಆಶ್ಲೇಷ ಮಳೆ. ಇದು ಒಂದ್ ರೀತಿ ಸಂತಸವನ್ನು ತಂದಿದೆ, ಆತಂಕವನ್ನೂ ಮೂಡಿಸಿದೆ. ಯಾಕಂದ್ರೆ ಆಶ್ಲೇಷ ಮಳೆ ಅಂತಿದ್ದ ಹಾಗೆ ನೆನಪಾಗೋದೇ 2018ರ ಜಲಪ್ರಳಯ. ಆಗಸ್ಟ್ ತಿಂಗಳ ಆಶ್ಲೇಷ ಮಳೆಯ ರೌದ್ರತೆ ಇತ್ತಲ್ಲ, ಅದಕ್ಕೆ ಗುರಿಯಾದದ್ದು ಕರ್ನಾಟಕದ ಕೊಡಗು ಹಾಗೂ ದೇವರನಾಡು ಕೇರಳ. ಅಬ್ಬರಿಸಿ ಬೊಬ್ಬರಿದಿದ್ದ ಮೇಘರಾಜ 2018ರಲ್ಲಿ ಭೂಮಿಯನ್ನೇ ಬಾಯಿ ಬಿಡುವಂತೆ ಮಾಡಿದ್ದ. ನೋಡ್ತಿದ್ದ ಹಾಗೆ ಮನೆಗಳೇ ಕೊಚ್ಕೊಂಡು ಹೋಗ್ಬೇಕು ಅಂತಹ ಸನ್ನಿವೇಶ ಸೃಷ್ಟಿಸಿದ್ದ. ಊರೂರೇ ಮುಳುಗುವಂತೆ ಆರ್ಭಟಿಸಿದ್ದ. ಇದೀಗ ಇಂಥದ್ದೇ ಆತಂಕ ಮತ್ತೆ ಎದುರಾಗ್ತಿದೆ. ಯಾಕಂದ್ರೆ ಈ ವರ್ಷವೂ ಆಗಸ್ಟ್ ತಿಂಗಳ ಆರಂಭದಿಂದಲೂ ಒಂದೇ ಸಮನೆ ಮಳೆ ಆಗ್ತಾನೇ ಇದೆ. ಮಳೆ ಎಫೆಕ್ಟ್ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ರಾಜ್ಯದ ಹಲವು ಜಿಲ್ಲೆಗಳು ಬಹುತೇಕ ಭಾಗಗಳಲ್ಲಿ ಪ್ರವಾಹ ಸನ್ನಿವೇಶ ಕಂಡು ಬರ್ತಿದೆ. ಅದರಲ್ಲೂ ಮಳೆಗಾಲ ಇನ್ನು ಮುಗಿದೇ ಇಲ್ಲ, ಆಗ್ಲೇ ಭರ್ತಿಯಾಗಿವೆ ರಾಜ್ಯದ ಬಹುತೇಕ ಡ್ಯಾಂಗಳು. ಭರ್ತಿ, ಒಂದೆಡೆ ಸಂತಸ, ಮತ್ತೊಂದೆಡೆ ಆತಂಕ. ಡೇಂಜರ್ ಮಟ್ಟ ಮೀರಿ ಡೇಂಜರಸ್ ಆಗಿದೆ ಹೊರಹರಿವು. ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆಯೇನೋ ಆಗ್ತಾ ಇದೆ ನಿಜ. ಇದರಿಂದ ನದಿ ತೀರದ ಜನ ಸಂತಸದಲ್ಲಿದ್ದಾರೆ ಅನ್ನೋದು ನಿಜ. ಆದ್ರೆ ಅವಧಿಗೂ ಮುನ್ನವೇ ಅನೇಕ ಜಲಾಶಯಗಳು ಫುಲ್ ಆಗಿವೆ. ಇದರಿಂದ ಈಗ ಆತಂಕ ಕೂಡ ಹೆಚ್ಚಿದೆ. ಹೇಳಬೇಕು ಅಂದ್ರೆ ರಾಜ್ಯದಲ್ಲಿ 13 ಪ್ರಮುಖ ಜಲಾಶಯಗಳಿವೆ. ಅವುಗಳಲ್ಲಿ ಬಹುತೇಕ ಭರ್ತಿಯಾಗಿದ್ದು, ಜಲಾಶಯಗಳಿಂದ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡಲಾಗ್ತಿದೆ. ಇದರ ಎಫೆಕ್ಟ್ ಅಕ್ಕಪಕ್ಕದ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಸಂಕಷ್ಟ ಎದುರಾಗಿದೆ. ಅಷ್ಟಕ್ಕೂ ಭರ್ತಿಯಾಗಿರೋ 10 ಡ್ಯಾಂಗಳು ಯಾವುದು, ಯಾವ್ಯಾವ ಡ್ಯಾಂಗಳಿಂದ ಎಷ್ಟೆಷ್ಟು ಪ್ರಮಾಣದಲ್ಲಿ ನೀರು ಬಿಡುಗಡೆಯಾದ್ರೆ ಯಾವ್ಯಾವ ಪ್ರದೇಶಕ್ಕೆ ಸಂಕಷ್ಟ ಎದುರಾಗೋ ಚಾನ್ಸಸ್ ಇದೆ, ಇವೆಲ್ಲದರ ಮಾಹಿತಿನ ಒಂದೊಂದಾಗಿ ಕೊಡ್ತಾ ಹೋಗ್ತೀವಿ ನೋಡಿ. ಮೊದಲಿಗೆ ಕೆಆರ್ಎಸ್ ಡ್ಯಾಂ. ಕೆಆರ್ಎಸ್ ಜಲಾಶಯ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಲೊಕೇಟ್ ಆಗುತ್ತೆ. ಇದರ ಒಟ್ಟು ಸಾಮರ್ಥ್ಯ ಇರುವುದು 49.45 ಟಿಎಂಸಿ ಇದ್ದು, ಇವತ್ತಿನ ನೀರಿನ ಮಟ್ಟ 47.11 ಟಿಎಂಸಿ ಇದೆ. ಈ ಡ್ಯಾಂನ ಗರಿಷ್ಠ ನೀರಿನ ಮಟ್ಟ ಬಂದು 124 ಅಡಿ ಇದ್ದು, ಇವತ್ತಿನ ಒಳಹರಿವು 88,834 ಕ್ಯೂಸೆಕ್ ಇದೆ. ಹೊರಹರಿವು ಬಂದು 98,119 ಕ್ಯೂಸೆಕ್ ಇದೆ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ಅಧಿಕ ನೀರು ಬಿಡಲಾಗಿದ್ದು, ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರೋ ರಂಗನತಿಟ್ಟು ಪಕ್ಷಿಧಾಮದ 10ಕ್ಕೂ ಹೆಚ್ಚು ನಡುಗಡ್ಡೆಗಳು ಮುಳುಗಡೆಯಾಗಿವೆ. ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಹೀಗಾಗಿ ಕೆಆರ್ಎಸ್ ಜಲಾಶಯಕ್ಕೆ ಹೆಚ್ಚಿನ ಒಳಹರಿವು ಬರ್ತಾ ಇರತಕ್ಕಂಥದ್ದು. ಹೀಗಾಗಿ ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ 1,00,000 ಕ್ಯೂಸೆಕ್ ಹೆಚ್ಚು ನೀರನ್ನ ಹರಿಬಿಡಲಾಗ್ತಾ ಇದೆ. ಹೀಗಾಗಿ
KRS ನ ಆಸ್ಪಾಸಿನಲ್ಲಿರ್ತಕ್ಕಂಥ ಒಂದಷ್ಟು ಪಕ್ಷಿಧಾಮಗಳಾಗ್ಬೋದು, ಇವೆಲ್ಲವೂ ಕೂಡ ಜಲಾವೃತ ಆಗ್ತಾ ಇರ್ತಕ್ಕಂಥದ್ದು. ನಾನೀಗ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿದ್ದೀನಿ. ಈಗ ಪಕ್ಷಿಧಾಮ ಕೂಡ ಮುಳುಗಡೆ ಆಗುವಂತ ಸನ್ನಿವೇಶವನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಡ್ಯಾಂನಿಂದ ಬಿಡುಗಡೆಯಾದ ನೀರಿನಿಂದ ಕೇವಲ ಪಕ್ಷಿಧಾಮ ಅಷ್ಟೇ ಅಲ್ಲ ವೀಕ್ಷಕರೇ, ದೊಡ್ಡಪಾಳ್ಯ, ಎಣ್ಣೆಹೊಳೆ, ಕೊಪ್ಪಲು, ಪಶ್ಚಿಮ ವಾಹಿನಿ ಮುಳುಗಡೆಯಾಗಿದೆ. ಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ದೇಗುಲ ಏನಿದೆ ಅಲ್ಲಿಗೂ ಮಳೆ ನೀರು ಬಂದಿದೆ. ಗಾಂಧಿ ಚಿತಾಭಸ್ಮ ಸ್ಮಾರಕಕ್ಕೂ ನೀರು ನುಗ್ಗಿದೆ. ನಿಮಿಷಾಂಬ ಸ್ನಾನಘಟ್ಟ ಏನಿದೆ ಅದು ಕೂಡ ಮುಳುಗಡೆಯಾಗಿದೆ. ಇನ್ನು ಮೈಸೂರಿನ HD ಕೋಟೆಯ ಬೀಚನ ಹಳ್ಳಿಯಲ್ಲಿರೋ ಕಬಿನಿ ಡ್ಯಾಂ ಕೂಡ ಭರ್ತಿಯಾಗಿದೆ. ಕಬಿನಿ ಡ್ಯಾಂನ ಒಟ್ಟು ಸಾಮರ್ಥ್ಯ 19.52 TMC ಇದ್ದು, ಇವತ್ತಿನ ನೀರಿನ ಮಟ್ಟ ಆಗಲೇ 18.83 TMC ಆಗಿದೆ. ಗರಿಷ್ಠ ನೀರಿನ ಮಟ್ಟ 2284 ಅಡಿ ಇದ್ರೆ ಇಂದಿನ ಒಳಹರಿವು 24,932 ಕ್ಯೂಸೆಕ್ ಇದೆ. ಹೊರಹರಿವು ಬಂದು 26,000 ಕ್ಯೂಸೆಕ್ ಇದೆ. ಸದ್ಯಕ್ಕೆ ಕಬಿನಿ ಜಲಾಶಯದಿಂದ ಕೂಡ ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಿದ್ದು, ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ. ಶ್ರೀಕಂಠೇಶ್ವರ ದೇವಸ್ಥಾನದ ಸುತ್ತಲಿನ ಭಾಗದಲ್ಲಿ ನೀರು ತುಂಬಿದೆ. 16 ಕಾಲು ಮಂಟಪ ಸಂಪೂರ್ಣ ಮುಳುಗಡೆಗೊಂಡಿದೆ. ಕಪಿಲಾ ನದಿಯ ಅಬ್ಬರ ಜೋರಾಗಿದೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಈಗ ಕಪಿಲಾ ನದಿಯ ಒಂದು ನರ್ತನ ಜಾಸ್ತಿ ಆಗಿರುವಂಥದ್ದು. ಯಾಕೆಂದ್ರೆ ವಯನಾಡು ಭಾಗದಲ್ಲಿ ಹೆಚ್ಚಾಗಿ ಮಳೆ ಬರ್ತಾ ಇರೋದ್ರಿಂದಾಗಿ ಈಗ ಕಪಿಲಾ ನದಿಗೆ ಅತಿ ಹೆಚ್ಚು ನೀರನ್ನ ಬಿಡಲಾಗಿರುವಂಥದ್ದು. ಹಾಗಾಗಿ ಸುಮಾರು 38,000 ಕ್ಯೂಸೆಕ್ಸ್ ಅಷ್ಟು ನೀರನ್ನ ನದಿಯಿಂದ ಹೊರಬಿಡಲಾಗಿದೆ. ಹಾಗಾಗಿ ಒಂದು ಕಪಿಲಾ ನದಿಯ ದಡದಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ನೋಡ್ತಾ ಇರಬಹುದು, ಕಪಿಲಾ ನದಿಯ ದಡದಲ್ಲಿ ಸಾಕಷ್ಟು ಪ್ರವಾಹ ಪರಿಸ್ಥಿತಿ ಇರೋದ್ರಿಂದ ಈ 16 ಮಂಟಪ ಏನಿದೆ, 16 ಮಂಟಪ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಯಾಕೆಂದ್ರೆ ಈಗಾಗಲೇ ಕೂಡ ಸಾಕಷ್ಟು ಇನ್ನೂ ಕೂಡ ವಯನಾಡು ಭಾಗದಲ್ಲಿ ಹೆಚ್ಚಾಗಿ ಮಳೆ ಬರ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಇನ್ನೂ ಸಹ ಈ ಒಂದು ಏನು 16 ಮಂಟಪ ಏನಿದೆ ನೀರಿನೊಳಗೆ ಒಂದು ಮುಳುಗಿರುವಂಥದ್ದು, ಸಂಪೂರ್ಣವಾಗಿ ಒಂದು ಇಡೀ ಮಂಟಪ ಮುಳುಗೋಗಿರುವಂಥದ್ದು. ಕೇವಲ ಮೇಲ್ಭಾಗದ ಚಾವಣಿ ಏನಿದೆ ಅದು ಮಾತ್ರ ಈಗ ಕಾಣ್ತಾ ಇರೋಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಮೂಲಕ ಸುಮಾರು ಏನು ನಂಜನಗೂಡಿನ ದಕ್ಷಿಣ ಕಾಶಿ ಅಂತ ಗುರುತಿಸಿಕೊಂಡಿರುವಂತಹ ನಂಜನಗೂಡು ಏನಿದೆ, ಈ ನಂಜನಗೂಡದಲ್ಲಿ ಪ್ರವಾಹದ ಪರಿಸ್ಥಿತಿ ಇನ್ನು ಹೆಚ್ಚಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆಲಮಟ್ಟಿ ಡ್ಯಾಂ. ಇನ್ನು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿಯಲ್ಲಿರೋ ಆಲಮಟ್ಟಿ ಡ್ಯಾಂ ಕೂಡ ಭರ್ತಿಯಾಗ್ತಿದೆ. ಈ ಡ್ಯಾಂನ ಒಟ್ಟು ಸಾಮರ್ಥ್ಯ ಇರೋದು 123 TMC. ಇಂದಿನ ನೀರಿನ ಮಟ್ಟ ಇರೋದು 117 TMC ಇದೆ. ಇನ್ನು ಆಲಮಟ್ಟಿ ಡ್ಯಾಂನ ಗರಿಷ್ಠ ಮಟ್ಟ 1,704 ಅಡಿ ಇದ್ರೆ ಒಳಹರಿವು 37,041 ಕ್ಯೂಸೆಕ್ ಇದೆ. ಹೊರಹರಿವು 6,451 ಕ್ಯೂಸೆಕ್ ಇದೆ. ಒಂದ್ ವೇಳೆ ಆಲಮಟ್ಟಿ ಜಲಾಶಯದಿಂದ 2 ಲಕ್ಷಕ್ಕೂ ಅಧಿಕ ನೀರು ಕೃಷ್ಣಾ ನದಿಗೆ ಬಿಟ್ರೆ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಯಲ್ಲಮ್ಮನ ಬೂದಿಹಾಳ, ಮಸೂತಿ ಗ್ರಾಮಗಳು ಜಲಾವೃತವಾಗುತ್ತವೆ. ಮುದ್ದೇಬಿಹಾಳ ತಾಲೂಕಿನ ಗಂಗೂರು, ಕಮ್ಮಲದಿನ್ನಿ, ತಂಗಡಗಿ ಗ್ರಾಮಗಳು ಜಲಾವೃತವಾಗುತ್ತವೆ. ಆದರೆ ಸದ್ಯ 1 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿದ್ದು ಜಲಾವೃತದ ಆತಂಕವಿಲ್ಲ. ಆದರೆ ಮುಂಜಾಗ್ರತಾ ಕ್ರಮವಾಗಿ ನದಿ ಪಾತ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಆದರೆ ತುಂಗಭದ್ರಾ ಜಲಾಶಯದಿಂದ 1,42,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದ್ದು ಕಂಪ್ಲಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ತುಂಗಭದ್ರಾ ಡ್ಯಾಂ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ನಲ್ಲಿರೋ ತುಂಗಭದ್ರಾ ಡ್ಯಾಂ ಏನಿದೆ, ಇದರ ಒಟ್ಟು ಸಾಮರ್ಥ್ಯ 105 TMC. ಇದೀಗ ನೀರಿನ ಮಟ್ಟ ಇರೋದು 101 TMC. ಗರಿಷ್ಠ ನೀರಿನ ಮಟ್ಟ 1,633 ಅಡಿ ಇದೆ. ಇವತ್ತಿನ ಒಳಹರಿವನ್ನ ನೋಡೋದಾದ್ರೆ 1,08,648 ಕ್ಯೂಸೆಕ್ ಇದ್ರೆ ಹೊರಹರಿವು 1,06,388 ಕ್ಯೂಸೆಕ್ ಇದೆ. ಇದೀಗ ತುಂಗಭದ್ರಾ ಡ್ಯಾಂನಿಂದ 1,42,000 ಕ್ಯೂಸೆಕ್ ನೀರು ಬಿಡುಗಡೆ ಕೂಡ ಆಗಿದೆ. ಸದ್ಯಕ್ಕೆ ತುಂಗಭದ್ರಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿಯಲ್ಲಿ ಇರೋ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಂಟಪ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನವ ವೃಂದಾವನ ಗಡ್ಡೆ ಸಂಪೂರ್ಣ ಜಲಾವೃತಗೊಂಡಿದೆ. ಇನ್ನೇನಾದರೂ ತುಂಗಭದ್ರಾ ಜಲಾಶಯದಿಂದ ನದಿಗೆ 1.60 ಲಕ್ಷ ನೀರು ಬಿಟ್ಟರೆ ಗಂಗಾವತಿ, ಕಾರಟಗಿಯ ಕೃಷಿ ಭೂಮಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ನದಿಗೆ ಜಲಾಶಯದಿಂದ ನೀರು ಬಿಟ್ಟಿದ್ರಿಂದ ಕಂಪ್ಲಿ ಗಂಗಾವತಿ ಮಧ್ಯೆಯ ಸೇತುವೆ ಮುಳುಗಡೆಗೊಂಡಿದೆ.
ಘಟಪ್ರಭಾ ಡ್ಯಾಂ. ಮಳೆ ಅಬ್ಬರಕ್ಕೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಹಿಡಕಲ್ನಲ್ಲಿರೋ ಘಟಪ್ರಭಾ ಡ್ಯಾಂ ಕೂಡ ಭರ್ತಿಯಾಗ್ತಿದೆ. ಈ ಡ್ಯಾಂನ ಒಟ್ಟು ಸಾಮರ್ಥ್ಯ 51 ಟಿಎಂಸಿ ಇದ್ರೆ ಇಂದಿನ ನೀರಿನ ಮಟ್ಟ 41 ಟಿಎಂಸಿ ಇದೆ. ಘಟಪ್ರಭಾ ಡ್ಯಾಂನ ಇಂದಿನ ಒಳಹರಿವು 13,084 ಕ್ಯೂಸೆಕ್ ಇದ್ರೆ ಹೊರಹರಿವು 166 ಕ್ಯೂಸೆಕ್ ಇದೆ. ಘಟಪ್ರಭಾ ನದಿಯ ಪ್ರವಾಹಕ್ಕೆ ಈಗಾಗಲೇ ತಾಲೂಕಿನ ಚಿಗಡೊಳ್ಳಿ, ಆಡಿಬಟ್ಟಿ, ಉದಗಟ್ಟಿ ಗ್ರಾಮಗಳು ಜಲ ದಿಗ್ಬಂಧನದಲ್ಲಿವೆ. ಒಂದು ವೇಳೆ ಘಟಪ್ರಭಾ ಡ್ಯಾಂನಿಂದ ಲಕ್ಷಾಂತರ ಕ್ಯೂಸೆಕ್ ನೀರು ಹರಿಬಿಟ್ಟಿದ್ದೇ ಆದ್ರೆ ಗೋಕಾಕ್ ನಗರ, ಮೂಡಲಗಿ ಮತ್ತು ಗೋಕಾಕ್ ತಾಲೂಕಿನ 28 ಹಳ್ಳಿಗಳಿಗೆ ಎಫೆಕ್ಟ್ ಆಗಬಹುದು. ನಗರದ ಹಳೆ ದನಗಳ ಪೇಟೆ, ಉಪ್ಪಾರ ಓಣಿ, ಬೋಜಗಾರಗಲ್ಲಿ, ಕುಂಬಾರಗಲ್ಲಿಗಳಲ್ಲಿ ನೀರು ಹರಿದು ಬರಲಿದೆ. ಘಟಪ್ರಭಾ ನದಿ ನೀರು ಗ್ರಾಮಗಳನ್ನು ಸುತ್ತುವರಿದು ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಚಾನ್ಸ್ ಇದೆ. ಮಲಪ್ರಭಾ ಡ್ಯಾಂ. ಬೆಳಗಾವಿಯ ಸವದತ್ತಿ ತಾಲೂಕಿನ ನವಿಲು ತೀರ್ಥದಲ್ಲಿರೋ ಮಲಪ್ರಭಾ ಡ್ಯಾಂ ನಿರ್ಮಾಣಗೊಂಡಿದ್ದು 1972ರಲ್ಲಿ. ಈ ಡ್ಯಾಂನ ಒಟ್ಟು ಸಾಮರ್ಥ್ಯ ಇರುವುದು 37 ಟಿಎಂಸಿ. ಈಗಿರುವ ನೀರಿನ ಮಟ್ಟ 27 ಟಿಎಂಸಿ. ಇಂದಿನ ಒಳಹರಿವು ಬಂದು 4,194 ಕ್ಯೂಸೆಕ್ ಇದ್ರೆ ಹೊರಹರಿವು 294 ಕ್ಯೂಸೆಕ್ ಇದೆ. ಒಂದ್ ವೇಳೆ ಮಲಪ್ರಭಾ ಡ್ಯಾಂನಿಂದ ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿದ್ದೇ ಆದ್ರೆ ಬೆಳಗಾವಿಯ ಸವದತ್ತಿ ತಾಲೂಕಿನ ಮುನವಳ್ಳಿ, ರಾಮದುರ್ಗದ ನೇಕಾರಪೇಟೆ, ಹಂಪಿಹೊಳಿ, ಹಿರೇಹಂಪಿಹೊಳಿ, ಚಿಕ್ಕ ಹಂಪಿಹೊಳಿ, ಅವರಾದಿ, ಸಂಗಳ ಗ್ರಾಮಗಳು, ಗದಗ ಜಿಲ್ಲೆಯ ಕೆಲ ಗ್ರಾಮಗಳಿಗೂ ಎಫೆಕ್ಟ್ ಆಗಬಹುದು. ಮಹಾಮಳೆಯಿಂದಾಗಿ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಲ್ಲಿರುವ ಹಾರಂಗಿ ಜಲಾಶಯ ಕೂಡ ತುಂಬಿದೆ. ಈಗಾಗಲೇ ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ. ನೀರು ಬಿಟ್ಟಾಗಲಿಲ್ಲ. ಕುಶಾಲನಗರ ತಾಲೂಕಿನ ಹಲವು ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗ್ತಾನೆ ಬಂದಿದೆ. ಇದುವರೆಗೂ ಹಾರಂಗಿ ಡ್ಯಾಂನಿಂದಲೇ 23 ಟಿಎಂಸಿ ನೀರು ಬಿಡಲಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದಲ್ಲಿರೋ ಸೂಪಾ ಡ್ಯಾಂ ಏನಿದೆ ಅದು ಕೂಡ ಭರ್ತಿಯಾಗ್ತಿದೆ. ಒಂದು ವೇಳೆ ಸೂಪಾ ಡ್ಯಾಂನಿಂದ ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಕಾಳಿ ನದಿಗೆ ಬಿಟ್ಟಿದ್ದೇ ಆದ್ರೆ ಜೋಯಿಡಾ, ಕಾರವಾರ, ದಾಂಡೇಲಿ, ಹಳಿಯಾಳ ತಾಲೂಕಿನ ಕಾಳಿ ನದಿ ತಟದ ಗ್ರಾಮಗಳಿಗೆ ಭಾರಿ ಸಮಸ್ಯೆ ಆಗುತ್ತೆ. ಜೊತೆಗೆ ಕೊಡಸಳ್ಳಿ ಜಲಾಶಯ ಭರ್ತಿಯಾಗುತ್ತದೆ. ಬಳಿಕ ಕದ್ರಾ ಜಲಾಶಯ ಭರ್ತಿಯಾಗುತ್ತೆ. ಇವೆರಡು ಜಲಾಶಯಗಳು ಭರ್ತಿಯಾಗಿ ಮೊದಲು ಮುಳುಗಡೆಯಾಗುವ ತಾಲೂಕು ಕಾರವಾರ. ಇನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಡ್ಯಾಂ, ಚಿಕ್ಕಮಗಳೂರಿನ ಭದ್ರಾ ಡ್ಯಾಂ ಕೂಡ ಭರ್ತಿಯಾಗಿವೆ. ಈಗಾಗಲೇ ಭದ್ರಾ ಜಲಾಶಯದಿಂದ 55 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಭದ್ರಾವತಿಯ ಹಲವು ಬಡಾವಣೆಗಳು ಮುಳುಗಡೆಗೊಂಡಿವೆ. ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಭದ್ರಾವತಿ ನಗರ ಮತ್ತೆ ತತ್ತರಿಸಿ ಹೋಗಿದೆ. ಈಗ ನೀವು ನೋಡ್ತಾ ಇರಬಹುದು, ನಾವೀಗ ಭದ್ರಾವತಿಯ ಹೊಸ ಸೇತುವೆ ಬಳಿ ಇದ್ದೇವೆ. ಹೊಸ ಸೇತುವೆಯಲ್ಲಿ ಈಗ ಆಲ್ರೆಡಿ ಒಂದು 3 ಅಡಿಗೂ ಹೆಚ್ಚು ನೀರು ಈಗ ಏನು ಭದ್ರಾ ನದಿಯಿಂದ ನೀರು ಹರಿತಾ ಇದೆ. ರಾತ್ರಿ ಏನು ಬಿಟ್ಟಂತಹ ನೀರಿನಿಂದಾಗಿ ಭದ್ರಾವತಿಯ ನಗರದ ಹಲವು ಬಡಾವಣೆಗಳು ಈಗ ಜಲಾವೃತಗೊಂಡಿದೆ. ಇನ್ನು ಶಿವಮೊಗ್ಗದಲ್ಲಿ ಮಳೆಯಿಂದ 230 ಹೆಕ್ಟೇರ್ ಬೆಳೆ ನಾಶವಾಗಿದ್ರೆ ಕೊಪ್ಪಳದಲ್ಲಿ 265 ಹೆಕ್ಟೇರ್ ಬೆಳೆ ನಾಶವಾಗಿದೆ. ರಾಮನಗರದಲ್ಲಿ 150 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಜೊತೆಗೆ ಮನೆ ಹಾನಿ ಕೂಡ ಆಗಿದೆ. ಅಂದಾಜಿನ ಪ್ರಕಾರ ಯಾದಗಿರಿ ಜಿಲ್ಲೆಯಲ್ಲಾಗಿರೋ ಹಾನಿಯ ಲೆಕ್ಕ 78 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಿದೆ. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದಲೂ ಕೃಷ್ಣಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಯಲರೂರು ಗ್ರಾಮ ಪಂಚಾಯಿತಿ ಕಚೇರಿ ಸಿಬ್ಬಂದಿ ಡಂಗೂರ ಸಾರಿಸಿ ಜನರಿಗೆ ಎಚ್ಚರಿಸುತ್ತಿದ್ದಾರೆ. ನಾರಾಯಣಪುರ ಡ್ಯಾಂನಿಂದ ಕೂಡ ಕೃಷ್ಣಾ ನದಿಗೆ 1.06 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ.